ನೀವು ಕ್ಯಾಶುವಲ್ ಆಗಿ ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ಇದು ನಮ್ದು ಕಾಶ್ಮೀರದಲ್ಲಿ 2ನೇ ದಿನ ಟ್ರಿಪ್ಪು. ಫಸ್ಟ್ ಡೇ ನಾವು ಬೊಟಾನಿಕಲ್ ಗಾರ್ಡನ್ ಮತ್ತೆ ಟುಲಿಪ್ಸ್ ಗಾರ್ಡನ್ ಎಲ್ಲ ನೋಡ್ಕೊಂಡು ದಾಲ್ ಲೇಕ್ ಅಲ್ಲಿ ಬೋಟ್ ಹೌಸ್ ಅಲ್ಲಿ ಸ್ಟೇ ಆಗಿದ್ವಿ. ಮಾರನೇ ದಿನ ಬೆಳಗ್ಗೆ ಬೋಟ್ ಹೌಸ್ ಅಲ್ಲಿ ನಮ್ದು ಚೆಕ್ಔಟ್ ಇತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಮಾಡ್ತಾ ಇದ್ದೀವಿ. ನೋಡಿ ಬೋಟ್ ಹೌಸ್ ಅಲ್ಲಿ ಹೆಂಗಿದೆ ಅಂತ ಹೇಳಿ ತೋರಿಸ್ತಾನೆ. ಇದರಲ್ಲಿ ಒಟ್ಟು 3 ರೂಮ್ ಇತ್ತು. 3 ಪೇರು ನಾವು ಒಂದೊಂದು ರೂಮ್ ಅಲ್ಲಿ ಇದ್ವಿ. ಇದು ಬಾತ್ರೂಮು ಮತ್ತೆ ಬೆಡ್ರೂಮ್. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ ಎಲ್ಲ ವುಡ್ ಅಲ್ಲೇ ಮಾಡಿರೋಂಥದ್ದು ಇದು. ಎಲ್ಲ ಮುಗಿಸ್ಕೊಂಡು ಚೆಕ್ಔಟ್ ಆಗ್ತಾ ಇರ್ಬೇಕಾದ್ರೆ ಅಲ್ಲಿ ಬಟ್ಟೆ ಇರುತ್ತಲ್ವಾ, ಅಲ್ಲಿದು ಸ್ಪೆಷಲ್ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಲ್ವಾ, ಇಲ್ಲೂ ಅದೇ ತರ ಇತ್ತು. ಮತ್ತೆ ವ್ಯೂ ಚೆನ್ನಾಗಿತ್ತಲ್ವಾ ಲೇಕ್ದು, ಹಂಗಾಗಿ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಫೋಟೋ ತೆಗೆಸ್ಕೊಳ್ತಾ ಇದ್ವಿ ಬೋಟಲ್ಲಿ. ಬೇರೆ ಬೇರೆಯವರೆಲ್ಲ ತೆಗೆಸ್ಕೊಳ್ತಾ ಇದ್ರು. ಅವ್ರದ್ದೆಲ್ಲ ಆದ್ಮೇಲೆ ನಾನು ತೆಗೆಸ್ಕೊಂಡೆ. ನಾನು ತೆಗೆಸ್ಕೊಂಡಿರೋದು ಯಾವ ತರ ಬಟ್ಟೆ ಹಾಕೊಂಡಿದೆ, ಯಾವ ಕಲರ್ ಬಟ್ಟೆ ಹಾಕೊಂಡಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ನಾನು ಆರೆಂಜ್ ಕಲರ್ ಶರ್ಟು, ಬ್ಲೂ ಕಲರ್ದು ಕಾರ್ಗೋ ಪ್ಯಾಂಟ್ ಹಾಕೊಂಡಿದ್ದೆ. ಕೌಶಿಕು ಯಾವ ತರ ಔಟ್ಫಿಟ್ ಹಾಕೊಂಡಿದ್ದಾರೆ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಚಳಿ ಇರುತ್ತಲ್ವಾ, ಅದಕ್ಕೆ ಚಳಿ ಇರೋದಿಕ್ಕೆ ಸ್ವಲ್ಪ ಬೆಚ್ಚಗಿರ್ಲಿ ಅಂತಾನೆ ಸ್ವಲ್ಪ ಸ್ವೆಟರ್ಸ್, ಆ ತರದ್ದು ಸ್ವೆಟರ್ ಟೈಪ್ ಇರೋದೇ ತಗೊಂಡಿದ್ವಿ ಡ್ರೆಸ್ ನಾವು. ಇಲ್ಲಿ ಒಂದು 3 ಬಾತ್ಕೋಳಿ ಇದೆ ನೋಡಿ, ಚೆನ್ನಾಗಿ 4 ಇದೆ. ಯಾವಾಗ್ಲೂ ಸಾರಿ, ಇನ್ನ ಜಾಸ್ತಿ ಇರ್ಬೋದೇನೋ. ಇಷ್ಟು ಮಾತ್ರ ಕಾಣಿಸ್ತಾ ಇತ್ತು ನೋಡಿ. ನಾನು ಗ್ರೀನ್ ಕಲರ್ದು ನಿನ್ನೆ ಬ್ಲೂ ಕಲರ್ದು ಹಾಕೊಂಡಿದ್ದೆ, ಇವತ್ತು ಗ್ರೀನ್ ಕಲರ್ದು ಹಾಕೊಳ್ಳೋಣ ಅಂತ ಹೇಳಿ ಗ್ರೀನ್ ಕಲರ್ದು ಹಾಕೊಂತ ಇದ್ದೀನಿ. ಫೋಟೋಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದ್ದವು. ನಿನ್ನೆಕ್ಕಿಂತ ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಟ್ರಿಪ್ಪಲ್ಲಿ ತೆಗ್ದಿರೋ ಫೋಟೋಸೇ ತುಂಬಾ ಚೆನ್ನಾಗಿ ಬಂದಿದ್ದವು. ಅದೇನೋ ಮೇಲೊಂದು ಸ್ಕಾರ್ಫ್ ತರ ಹಾಕ್ತಾ ಇದ್ದಾರೆ. ಆಮೇಲೆ ಅದು ಟೋಪಿ ಇರುತ್ತಲ್ವ, ಟೋಪಿ ಜೊತೆಗೇನೆ ಜ್ಯುವೆಲರಿ ಎಲ್ಲ ಅಟ್ಯಾಚ್ ಮಾಡಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ. ಈ ತರ ಬೊಕ್ಕೆ ಕೊಟ್ಟು ಏನೇನೋ ಸ್ಟೆಪ್ ಅಲ್ಲಿ ಏನೇನೋ ಸ್ಟೈಲಲ್ಲಿ ಎಲ್ಲ ಹೇಳ್ಕೊಟ್ರು ನೋಡಿ. ಫೋಟೋ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದವು. ಫೋಟೋಸ್ ಚೆನ್ನಾಗಿ ಬಂದಿದ್ದೇವೋ ಇಲ್ವೋ ಅಂತ ಹೇಳಿ ಕಮೆಂಟ್ ಮಾಡಿ. ಅಲ್ಲಿಂದ ಅವ್ರಿಗೆಲ್ಲ ಪೇಮೆಂಟ್ ಮಾಡಿ, ದಾಲ್ ಲೇಕ್ ಅಲ್ವಾ, ಬೋಟ್ ಇರುತ್ತೆ, ಬೋಟಲ್ಲಿ ಒಂದು ರೈಡ್ ಮಾಡೋಣ ಅಂತ ಹೇಳಿ ರೈಡ್ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರ್ಕೊಂಡು. ಒಂದು 4-5 ಬೋಟಲ್ಲಿ ಇದ್ವಿ. ನಮ್ಮ ಜೊತೆಗೆ ಬಂದಿರೋರೆಲ್ಲ 4-5 ಬೋಟಲ್ಲಿ ಹೋಗ್ತಾ ಇದ್ವಿ. ನಮ್ಮ ಬೋಟಲ್ಲಿ 4 ಜನ ಇದ್ವಿ. ಬೋಟ್ನ ಅವರು ರೈಡ್ ಮಾಡ್ತಾ ಇರ್ತಾರೆ. ಹಿಂದೆ ಒಬ್ರು ಕುತ್ಕೊಂಡು ಒಬ್ರು ಅಂಕಲ್ಗೆ ನೀವು ವಿಡಿಯೋ ಮಾಡಿ ಅಂತ ಹೇಳ್ಕೊಟ್ವಿ. ಸುತ್ತ ಅವರೆಲ್ಲ ನಮ್ಮ ವಿಡಿಯೋ ಮತ್ತೆ ಸುತ್ತ ಇರೋ ವಿಡಿಯೋ ಎಲ್ಲ ಮಾಡ್ತಾ ಇದ್ರು ನೋಡಿ. ಲೇಕ್ದು ವ್ಯೂ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಫುಲ್ ಡಿಸೆಂಬರ್ ಆ ಟೈಮಲ್ಲಿ, ಚಳಿಗಾಲ ವಿಂಟರ್ ಸೀಸನ್ ಎಲ್ಲ ಫುಲ್ಲು ಐಸ್ ಆಗ್ಬಿಟ್ಟಿರುತ್ತಂತೆ. ಆವಾಗ ಇಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಾರಂತೆ. ಬಟ್ ಇವಾಗೆಲ್ಲ ಐಸ್ ಇಲ್ಲ ಅಲ್ಲ, ಅದಂಗಾಗಿ ಐಸ್ ಎಲ್ಲ ಕರಗಿ ನೀರಾಗಿರುತ್ತೆ. ಇದು ಮ್ಯಾನ್ ಮೇಡ್ ಲೇಕ್ ಅಂತೆ, ನಂಗೂ ಗೊತ್ತಿರಲಿಲ್ಲ, ಕೌಶಿಕ್ ಅವ್ರು ಹೇಳಿದ್ರು. ಇಲ್ಲಿ ತುಂಬಾ ಐಸ್ ಆದಾಗ ಇದ್ರ ಮೇಲೆ ಓಡಾಡ್ಬೋದಂತೆ, ಅಷ್ಟು ಗಟ್ಟಿ ಐಸ್ ಆಗಿರುತ್ತಂತೆ. ಅಕ್ಟೋಬರ್ ನವೆಂಬರ್ ಇಂದಾನೇ ಸ್ಟಾರ್ಟ್ ಆಗ್ಬಿಟ್ಟಿರತ್ತಂತೆ ಐಸ್ ಆಗಕ್ಕೆ. ನೋಡಿ ಇಲ್ಲಿ ಲೇಕ್ ಎಷ್ಟು ಚೆನ್ನಾಗಿದೆ. ಸುಮಾರು ಬೋಟ್ ಹೌಸ್ ಇತ್ತು, ತುಂಬಾ ಬೋಟ್ ಹೌಸ್ ಇತ್ತು. ನಾವು ಒಂದ್ರಲ್ಲೂ ಅದೇ ಫಸ್ಟ್ ಅಲ್ಲಿ ತೋರ್ಸಿದ್ನಲ್ವಾ ಹೌಸ್ದು ವ್ಯೂ ತೋರ್ಸಿದ್ನಲ್ವಾ, ಅದೇ ತುಂಬಾ ಚೆನ್ನಾಗಿತ್ತು. ರಾತ್ರಿ ಮಾತ್ರ ಮಳೆ ಎಲ್ಲ ಸ್ಟಾರ್ಟ್ ಆಗಿತ್ತು, ಅಷ್ಟೇ ಚಳಿ ಇತ್ತು ಕೂಡ. ಅಯ್ಯೋ, ನನ್ನ ಕಾಲಂತೂ ಫ್ರೀಸ್ ಆಗ್ಬಿಟ್ಟಿತ್ತು, ಅಷ್ಟು ಚಳಿ ಇತ್ತು ನೋಡಿ. ಲೇಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ದಾಲ್ ಲೇಕ್ ಅಂತ ಹೇಳಿ, ಕಾಶ್ಮೀರಲ್ಲಿ ಒಂದು ಫೇಮಸ್ ವ್ಯೂ ಪ್ಲೇಸ್ ಇದು. ಒಂದು ಕಾಶ್ಮೀರಲ್ಲಿ ನೋಡೋಂಥ ಪ್ಲೇಸು ಇದು ಒಂದು. ಹೌದು ನೋಡಿ, ಇವರು ನಮ್ಮ ಜೊತೆಗೆ ಬಂದಿರೋರೆ, ವಿಡಿಯೋಸ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಇದು ನಾವು ಹಂಗೆ ಈ ಲೇಕಲ್ಲೆಲ್ಲ ಇವೆಲ್ಲ ಕಾಣಿಸ್ತಾ ಇರೋ ನಮ್ಮ ಜೊತೆಗೆ ಬಂದಿರೋರೆ ಹೋಗ್ತಾ ಇರೋದು. ಮತ್ತೆ ಇಲ್ಲಿ ದಾಲ್ ಲೇಕಲ್ಲಿ ಅಲ್ಲೆಲ್ಲ ಕಾಣಿಸ್ತಾ ಇರೋದು ಎಲ್ಲ ಬೋಟ್ ಹೌಸೇ. ಅದೆಲ್ಲ ತುಂಬಾ ಬೋಟ್ ಹೌಸ್ ಇತ್ತು. ಇದು ಎಲ್ಲ ಹೌದು, ಇದು ಬೋಟ್ ಹೌಸು. ಆಮೇಲೆ ನೋಡಿ ಆ ಹಾಡೆಲ್ಲ ಹೇಳ್ತಾ ಇದ್ದಾರೆ ಎಲ್ಲರೂ ಹಾಡು ಹೇಳ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂಥರ ಕಾಶ್ಮೀರ್ ಅಂದ್ರೆ ಒಂಥರ ಹೆವನ್, ಸ್ವರ್ಗ ಇದ್ದಂಗೆ ಅಲ್ಲಿರೋರ್ಗೆ.
ದಾಲ್ ಲೇಕ್ ಮುಗಿಸ್ಕೊಂಡು ಅಲ್ಲೊಂದು ಸ್ವಲ್ಪ ಸ್ವೆಟರ್ಸ್ ತಗೊಂಡು ಅರ್ಜೆಂಟ್ ಮಾಡ್ತಾ ಇದ್ರು, ಹಾಗೆ ಸ್ವೆಟರ್ಸ್ ತಗೊಂಡು ನೆಕ್ಸ್ಟ್ ಇನ್ನೊಂದು ಪ್ಲೇಸ್ ನೋಡೋಣ ಅಂತ ಹೇಳಿ ಹೊರಟ್ವಿ. ನೋಡಿ, ಸ್ವರ್ಗಕ್ಕೆ ಮುರೇಗೇಣ ಅಂತಾರಲ್ವಾ, ಆ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಏನೋ ಸ್ಕೈ ಎಲ್ಲ ಅದೇನೋ ಮೌಂಟೇನ್ಸ್ ಇರುತ್ತಲ್ವಾ, ಅದಕ್ಕೆಲ್ಲ ಏನೋ ಮುತ್ಕೊಳ್ತಾ ಇದೆ ಏನೋ ಅಂತ ಅನಿಸುತ್ತೆ. ಆ ಥರ ಅಷ್ಟು ಚೆನ್ನಾಗಿತ್ತು. ನೋಡೋಕೆ ಮಾತ್ರ ತುಂಬ ಸಖತ್ತಾಗಿತ್ತು. ವ್ಯೂ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಗ್ರೀನರಿ, ಎಲ್ಲಿ ನೋಡಿದ್ರು ಗ್ರೀನರಿನೇ. ನಮ್ಮ ನಮ್ಮ ಕಡೆ ಥರ ಎಲ್ಲ ಒಣಗೋಗಿರೋ ಮರ ಆ ಥರ ಎಲ್ಲ ಕಾಣಿಸೋದೇ ಇಲ್ಲ, ಎಲ್ಲ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ನೋಡಿ ಮೌಂಟೇನ್ ವ್ಯೂ. ಹಂಗೆ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಮಧ್ಯಾಹ್ನ ಊಟದ ಟೈಮ್ ಆಯಿತು. ನಮಗಲ್ಲಿ ರೆಂಟಿಗೆ ಶೂಸು, ಆಮೇಲೆ ರೈನ್ ಕೋಟ್ ಎಲ್ಲ ಇರುತ್ತಲ್ವ, ಜಾಕೆಟು, ಅದನ್ನೆಲ್ಲ ತಗೊಂಡು ಊಟಕ್ಕೆ ಅಂತ ಹೇಳಿ ಬಂದ್ವಿ. ಅದು ಶೂಸ್ ಎಲ್ಲ ಫುಲ್ ಉದ್ದ ಉದ್ದ ಇರುತ್ತೆ, ಅದನ್ನ ಹಾಕೊಂಡು ಊಟ ಮಾಡೋಕ್ಕೆ ಒಂಥರ ಅಂತ ಹೇಳಿ ನಾನು ಅದನ್ನು ಹಾಕೊಂಡು ಊಟ ಮಾಡಲಿಲ್ಲ, ತೆಗೆದ್ಬಿಟ್ಟು ಊಟ ಮಾಡಿದೆ. ಹಾಕೊಳ್ಳೋರೆಲ್ಲ ಹಾಗೆ ಹಾಕೊಂಡು ಊಟ ಮಾಡಿದ್ರು. ಊಟ ಮಾಡಿಕೊಂಡು ಆ ಚಳಿಲಿ ಎಲ್ಲರೂ ಐಸ್ ಕ್ರೀಮ್ ತಿನ್ನಬೇಕು ಅಂದರು. ಸರಿ, ನಾನು ತಿನ್ನಲಿಲ್ಲ, ಒಂದು ಸ್ಪೂನ್ ಏನೋ ತೊಗೊಂಡು ತಿಂದೆ ಅಷ್ಟೇ. ಎಲ್ಲರೂ ಐಸ್ ಕ್ರೀಮ್ ತಿಂದು ಮತ್ತು ಅಲ್ಲಿ ನೆಕ್ಸ್ಟ್ ವೀವ್ ಇತ್ತಲ್ಲ, ಮತ್ತು ಅಲ್ಲಿ ಲೇಟ್ ಆಗಿಬಿಡುತ್ತೆ, ಲೇಟ್ ಆದರೆ ಸರಿಯಾಗಂಗಿಲ್ಲ ಅಂತ ಹೇಳಿ ಮತ್ತೆ ಗಾಡಿ ಹತ್ಕೊಂಡು ಹೊರಟ್ವಿ. ಮಳೆನೂ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ. ಅಲ್ಲಿ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಅಲ್ಲಿ ಮನೆಗಳು ನಮ್ಮ ಕಡೆ ಎಲ್ಲ ಕಟ್ಟಕ್ಕಾಗೋದಿಲ್ಲ, ಅವೆಲ್ಲ ಫುಲ್ ವುಡ್ದೇ ಇರುತ್ತೆ ಅವ್ರದ್ದು ಮನೆಗಳೆಲ್ಲ. ನಮ್ಮ ಕಡೆ ವುಡ್ದೆಲ್ಲ ನಾವೆಲ್ಲ ಕಟ್ಟಕ್ಕಾಗಂಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ನೋಡಿ. ಟೂರಿಸ್ಟು ಬರ್ತಾನೇ ಇರ್ತಾರೆ, ಯಾವತ್ತೂ ಟೂರಿಸ್ಟ್ ತಪ್ಪೋದೇ ಇಲ್ಲ ನೋಡಿ, ಅಷ್ಟು ಟೂರಿಸ್ಟ್ ಇರ್ತಾರೆ. ನೋಡಿ ರೋಡ್ಸ್ ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಲ್ಲಿ ನಾವು ಕಾರು ವ್ಯಾನಲ್ಲಿ ಹೋಗೋಕ್ಕಿಂತ ಬೈಕಲ್ಲಿ ಹೋಗ್ಬೇಕು, ಸಖತ್ತಾಗಿರುತ್ತೆ ಬೈಕಲ್ಲೆಲ್ಲ ಹೋಗೋಕ್ಕೆ. ಬಟ್ ಎಲ್ಲ ಸೇಫ್ಟಿನೂ ನೋಡ್ಕೊಂಡು ಹೋಗ್ಬೇಕು, ಬೈಕಲ್ಲಾದರೂ ಅಷ್ಟೇ, ಕಾರಲ್ಲಾದರೂ ಅಷ್ಟೇ, ಎಲ್ಲ ಸೇಫ್ಟಿನೂ ನೋಡ್ಕೊಂಡು ಹೋಗ್ಬೇಕು. ಯಾಕಂದರೆ ತುಂಬ ಚಳಿ ಇರುತ್ತೆ. ಹಾಗಾಗಿ ಎಲ್ಲ ಸೇಫ್ಟಿ ನೋಡಿಕೊಂಡು ಜಾಕೆಟ್ಸು, ಗ್ಲೌಸು ಎಲ್ಲ ನೋಡ್ಕೊಂಡು ತಗೊಂಡು ಹೋಗ್ಬೇಕು ನಾವು. ಇಲ್ಲಿ ನೋಡ್ತಾ ಇದ್ದೀರಲ್ವ ಈ ವ್ಯೂನ, ನೀವು ಡಿಸೆಂಬರ್ ಜನವರಿ ಆ ಟೈಮಲ್ಲಿ ಹೋಗ್ಬಿಟ್ರೆ ಫುಲ್ಲು ಸ್ನೋ ಇರುತ್ತೆ. ಈ ಟೈಮಲ್ಲೆಲ್ಲ ಸ್ನೋ ತುಂಬ ಹತ್ತಿರದಲ್ಲಿ ಎಲ್ಲೂ ಕಾಣಿಸಲ್ಲ, ತುಂಬ ದೂರ ದೂರ ಇರೋ ಇದರಲ್ಲೆಲ್ಲ ಮೌಂಟೇನ್ಸಲ್ಲೆಲ್ಲ ಕಾಣಿಸ್ತಿರುತ್ತೆ. ಬಟ್ ಡಿಸೆಂಬರ್, ನವಂಬರು, ಜನವರಿ ಆ ಥರಲ್ಲೆಲ್ಲ ಟೈಮಲ್ಲಿ ಬಂದರೆ, ಇವಾಗ ನೀವು ನೋಡ್ತಾ ಇರೋ ಜಾಗದಲ್ಲೆಲ್ಲ ಸ್ನೋ ಬಿದ್ದಿರುತ್ತೆ, ಓಡಾಡ್ತಾ ಇರೋ ಜಾಗದಲ್ಲೆಲ್ಲ ಸ್ನೋ ಬಿದ್ದಿರುತ್ತೆ. ನಾವು ಹೋದಾಗ ನಾವು ಏಪ್ರಿಲ್ ಅಲ್ವಾ ಹೋಗಿದ್ದು, ಹಾಗಾಗಿ ಸ್ನೋ ಏನೂ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈ ವ್ಯೂನೆಲ್ಲ ಬರೀ ಟಿ ವಿಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ಇವಾಗ ನೋಡಿ, ಇವಾಗ ನಾನು ಕಣ್ಣೆದ್ರೆ ನೋಡಿಕೊಂಡು ಎಷ್ಟು ಖುಷಿ ಆಯಿತು ಅಂದರೆ, ಅಯ್ಯೋ ಹಿಂಗಿರುತ್ತಪ್ಪ ಸ್ವರ್ಗ ಅಂದರೆ ಇದೇ ನೋಡು ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಚೆನ್ನಾಗಿತ್ತು. ಬಟ್ ಅಷ್ಟೇ ಡೇಂಜರ್ ಪ್ಲೇಸು ಹೌದು. ನಾವು ನಾವೇ ಓನ್ ವೆಹಿಕಲ್ ಆ ಥರ ಎಲ್ಲ ಮಾಡ್ಕೊಂಡು ಹೋಗಬಾರ್ದು ಈ ಥರ ಜಾಗಗಳಿಗೆಲ್ಲ. ಯಾವುದಾದ್ರೂ ಟ್ರಾವೆಲ್ ಏಜೆನ್ಸಿ ಆ ಮುಖಾಂತರನೇ ಹೋಗಬೇಕು. ಯಾಕಂದರೆ ಟೆರರಿಸ್ಟ್ ಅಟ್ಯಾಕ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ವ, ಹಾಗಾಗಿ ನಾವು ಟ್ರಾವೆಲ್ ಏಜೆನ್ಸಿ ಮುಖಾಂತರನೇ ಹೋಗಬೇಕು. ನೋಡಿ, ಇದು ನಾವು ಪೋನಿ ರೈಡ್ ಮಾಡ್ತಾ ಇದ್ದೀವಿ, ಅಂದರೆ ಹಾರ್ಸ್ ರೈಡು. ಇವಾಗ ನಾವು ದೂದ್ ಪತ್ರಿ ಅಂತ ಹೇಳಿ ಗಂಗೋತ್ರಿ ರಿವರ್ ಇರೋವಂಥದ್ದು. ಇಲ್ಲಿ ನಾವು ರೋಡ್ ಇದೆ, ಬಟ್ ಅವ್ರು ಅಲ್ಲಿರೋ ಹಾರ್ಸ್ ಓನರ್ಸ್ ಎಲ್ಲ ನಮಗೆ ರೋಡಲ್ಲಿ ಹೋಗಕ್ಕೆ ಬಿಡೋದೇ ಇಲ್ಲ. ಹಾರ್ಸ್ನೆಲ್ಲ ಹಿಂದೆಯಿಂದನೇ ಎಳ್ಕೊಂಡು ಬಂದುಬಿಡ್ತಾರೆ ನಮಗೆ. ಯಾಕಂದರೆ ಪಾಪ ಅವ್ರಿಗೂ ಅದೇ ಜೀವನ ಅಲ್ವಾ, ಹಾಗಾಗಿ ನಮಗೆ ರೋಡಲ್ಲಿ ಹೋಗೋಕ್ಕೆ ಬಿಡಲ್ಲ. ಹಾರ್ಸ್ ಎಲ್ಲ ಹಿಂದೆ ತೊಗೊಂಡು ಹಾಗೆ ಹಿಂದೆ ಹಿಂದೆನೇ ಬರ್ತಾ ಇರ್ತಾರೆ, ಹತ್ತಿ ಹತ್ತಿ ಅಂತ ಹೇಳಿ. ನಾವು 3 ಜನ ಇಲ್ಲ, ನಾವು ನಡ್ಕೊಂಡು ಹೋಗೋಣ, ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿ ನಾನು, ಕೌಶಿಕ್ ಮತ್ತು ಇನ್ನೊಬ್ರು ಅಂಕಲು ನಡ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ಕುದುರೆ ನಮ್ಮ ಜೊತೆಗಿರೋರೆಲ್ಲ ಕುದುರೆ ಹತ್ಕೊಂಡು ಹೋಗ್ತಾ ಇದ್ರು. ಬಟ್ ಅವ್ರು ನಮ್ಮ ಹಿಂದೆಯಿಂದ ಬಂದವ್ರು ಬಿಡಲೇ ಇಲ್ಲ. ಬನ್ನಿ ಮೇಡಮ್, ಬನ್ನಿ ಸರ್, ಬನ್ನಿ ಸರ್ ಅಂತ ಹೇಳಿ ನನ್ನ ಕೈ ಹಿಡಿದೆಲ್ಲ ಎಳ್ಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಅದಕ್ಕೆ ಕೌಶಿಕ್ ಇದ್ದವರು, ಇಲ್ಲ ಪರವಾಗಿಲ್ಲ ಹತ್ತೋಣ ಬಾ ಅಂತ ಹೇಳಿ ಹತ್ತಿಸ್ಕೊಂಡು 3 ಜನ ಹೊರಟ್ವಿ. ಇದು ನನ್ನ ಕುದುರೆ ನೋಡಿ, ಕೌಶಿಕ್ ವಿಡಿಯೋ ಮಾಡ್ತಾ ಇದ್ದಾರೆ, ಇದು ನನ್ನ ಕುದುರೆ. ಬಟ್ ಫಸ್ಟ್ ಕುದುರೆ ಹತ್ಬೇಕಾದ್ರೆ ಅಯ್ಯೋ ನನ್ನ ಜೀವ ಅಂತೂ, ಅಯ್ಯೋ ದೇವ್ರೆ ಯಾಕಪ್ಪ ಈ ಥರ ಹಿಂಸೆ ಕೊಡ್ತೀಯಾ ಅನ್ನೋ ಥರ ಅನಿಸ್ತಾ ಇತ್ತು ನನಗೆ, ಅಷ್ಟು ಬೇಜಾರಾಗ್ತಾ ಇತ್ತು. ಮತ್ತೇನು ಮಾಡೋಕ್ಕಾಗಲ್ಲ, ಪಾಪ ಅಲ್ಲಿರೋರಿಗೆ ಅದು ಒಂದು ಜೀವನ ಅಲ್ವಾ, ಅವ್ರಿಗೆ ಅದರಲ್ಲೇ ದುಡಿಮೆ ಇರೋದು, ಅವರು ಒಂದೇನೋ ಮಾಡಬೇಕಲ್ಲ ಅಂತ ಹೇಳಿ ಹತ್ಕೊಂಡು ಹೊರಟ್ವಿ. ಮತ್ತು ಒಬ್ಬರು ಫೋಟೋಗ್ರಾಫರ್ನ ಅರೇಂಜ್ ಮಾಡಿದ್ವಿ ನಾವು. ನಮ್ಮ ಗೈಡು ಕೂಡ ನಮ್ಮ ಜೊತೆನೇ ಇದ್ದರು. ಫೋಟೋಗ್ರಾಫರ್ನೆಲ್ಲ ಅರೇಂಜ್ ಮಾಡ್ಕೊಂಡು ಹೊರಟ್ವಿ ನಾವು. ಫೋಟೋಗ್ರಾಫರ್ ಅಲ್ಲೆಲ್ಲ ಮುಂದೆ ಒಂದೊಂದು ಫೋಟೋ ತೆಗಿತಾ ಇದ್ರು. ನೋಡಿ ಕೌಶಿಕ್ದು ವೈಟ್ ಹಾರ್ಸು, ಇದಕ್ಕೇನೋ ಅಂತಾರಪ್ಪ ಅವರು, ಅಶ್ವಮೇಧನೋ ಏನೋ ಒಂದು ಹೆಸರು ಹೇಳ್ತಾ ಇದ್ರು. ನಂದು ಕುದುರೆಗೂ ಏನೇನೋ ಹೆಸರು ಹೇಳಿದ್ರು, ಬಟ್ ಆ ಹೆಸರುಗಳೆಲ್ಲ ನೆನಪಿಲ್ಲ ಇವಾಗ. ನೋಡಿ ಫುಲ್ಲು ಹಂಗೆ ಮೇಲೆ ಹೋಗ್ತಾ 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 ಹೋದಂಗೆ ಮಂಜು,
ಇಂಥ ಬೇಸಿಗೆ ಟೈಮಲ್ಲೆಲ್ಲ ಅಷ್ಟು ಮಂಜು ಮಂಜಿತ್ತು ನೋಡಿ, ಮೇಲೆ ಹೋಗ್ತಾ ಹೋಗ್ತಾ ಹೋದಂಗೆ. ನಮ್ಮ ಜೊತೆಗೆ ಇರೋರೆಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ರು. ನಾವು ಲಾಸ್ಟಲ್ಲಿ ತಗೊಂಡಿದ್ವಲ್ಲ ಕುದುರೆನ, ಹಾಗಾಗಿ ಸ್ವಲ್ಪ ಹಿಂದೆ ಇತ್ತು. ಇಬ್ರು ಆ ವೆದರ್ನ ಮತ್ತೆ ಆ ನೇಚರ್ನ ಎಂಜಾಯ್ ಮಾಡೋಣ, ಆಮೇಲೆ ವಿಡಿಯೋ ಎಲ್ಲ ಹಾಕೋಣ ಅಂತ ಹೇಳಿ ಇಬ್ರು ತುಂಬಾ ವಿಡಿಯೋಸ್ ಮಾಡ್ಕೊಂಡಿದ್ವಿ. ಈ ವಿಡಿಯೋಸ್ನೆಲ್ಲ ಕಟ್ ಮಾಡೋಕ್ಕೆ ಮನ್ಸು ಬರ್ತಾ ಇಲ್ಲ ನಂಗೆ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಫುಲ್ ಹಾಕ್ಬಿಡೋಣ ಅಂದ್ರೆ ವಿಡಿಯೋ ಫುಲ್ ಲೆಂತ್ ಆಗ್ಬಿಡುತ್ತೆ. ಹಂಗಾಗಿ ಚೆನ್ನಾಗಿರೋದು ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ. ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿರೋದು ನೋಡ್ಕೊಂಡು ಕಟ್ ಮಾಡಿ ಎಡಿಟ್ ಮಾಡಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದು ನೋಡಿ, ಜಾಕೆಟ್ ಮತ್ತೆ ಶೂಸು ರೆಂಟಿಗೆ ತಗೊಂಡಿರೋದು. ಒಬ್ರಿಗೆ ಜಾಕೆಟ್ 400, ಇಲ್ಲ ಸಾರಿ, ಬಾರ್ಗೇನ್ ಮಾಡಿದ್ಮೇಲೆ ಜಾಕೆಟ್ 200 ಏನೋ ಕೊಟ್ವಿ, ಶೂಸ್ 200 ಏನೋ ಕೊಟ್ವಿ. ಬಟ್ ತುಂಬಾ ಗಲೀಜು, ಎಲ್ಲ ಹಾಕೊಂಡು ಕೊಟ್ಟಿರ್ತಾರೆ. ಅದನ್ನೆಲ್ಲ ಅವ್ರು ಹಂಗೆ ಇಟ್ಟಿರ್ತಾರೆ. ನಾವೇ ಚೆನ್ನಾಗಿರೋದು ನೋಡಿ ತಗೋಬೇಕಷ್ಟೆ. ಶೂಸ್ ಅಷ್ಟು ಉದ್ದ ಶೂಸ್ ಹಾಕೊಂಡಿಲ್ಲ ಅಂದ್ರೆ ಪ್ಯಾಂಟ್ ಎಲ್ಲ ಮಣ್ಣು ಮುದ್ದೆ ಆಗ್ಬಿಟ್ಟಿರುತ್ತೆ. ಹಂಗಾಗಿ ಶೂಸ್ ತಗೊಂಡು ಹಾಕೊಂಡು ಹೊರಟ್ವಿ. ನೋಡಿ ಫೋಟೋ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನೊಂದೇನ್ ಗೊತ್ತಾ, ಅಲ್ಲಿರೋರ್ಗೆ ಯಾರಿಗೂ ಸ್ನೋ ಸಿಗ್ಲೇ ಇಲ್ಲ. ಕುದುರೆ ಓನರ್ ಇದ್ರಲ್ವಾ, ಅವರು ಮೇಡಮ್ ಸ್ನೋ ತಗೊಳ್ಳಿ, ನೀವು ಎಸಿರಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಕೊಟ್ರು. ಹಂಗಾಗಿ ನಾನು ಸ್ನೋ ಎಸ್ದು ವಿಡಿಯೋ ಮಾಡಿದ್ರು ಅವರು. ಆಮೇಲೆ ಜಾಸ್ತಿ ಏನು ಸ್ನೋ ಇರಲಿಲ್ಲ, ಒಂದು ಸ್ವಲ್ಪ ಎಲ್ಲೋ ಒಂದು ಹತ್ರ ಬಿದ್ದಿತ್ತಷ್ಟೇ, ಅದನ್ನೇ ಕೊಟ್ಟಿದ್ರು. ಹೋದಕ್ಕೂ ಒಂದು ಸಾರ್ಥಕ ಆದಂಗೆ ಆಯಿತು. ಯಾಕಂದರೆ ಅವತ್ತೇ ಲಾಸ್ಟು, ಅದಿಷ್ಟೇ ಸ್ನೋನ ನಾನು ಮುಟ್ಟಿದ್ದೆ, ಆಮೇಲೆ ಮುಟ್ಟಲೇ ಇಲ್ಲ. ಯಾಕೆ ಅಂತ ಹೇಳಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲೂ ಹೇಳ್ತೀನಿ ನಾನು. ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ, ಅಲ್ಲಿ ಏನು ಇನ್ಸಿಡೆಂಟ್ ಆಯಿತು ಅಂತ ಹೇಳಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ನೋಡಿ ದೂದ್ಪತ್ರಿ ಬಂತು, ಸ್ವಲ್ಪ ಡೌನ್ ಇತ್ತು. ಹಾಗಾಗಿ ಕುದುರೆನ ಓನರ್ಗಳು ಬಂದು ಹಿಡ್ಕೊಂತ ಇದ್ರು. ಯಾಕಂದರೆ ಅದು ಫುಲ್ಲು ಟ್ರೈನ್ಡ್ ಕುದುರೆ, ಹಂಗೆ ಓಡೋಗಲ್ಲ, ಆ ಥರ ಏನು ಮಾಡೋದಿಲ್ಲ ಅದು. ನೋಡಿ ದೂದ್ಪತ್ರಿ ಬಂತು. ಮಳೆಗಾಲ ಟೈಮಲ್ಲಿ ಮಳೆ ಆಗಿರುತ್ತಲ್ವ ಜಾಸ್ತಿ, ಅವಾಗೆಲ್ಲ ತುಂಬ ನೀರಿರುತ್ತೆ. ಇವಾಗ ಒಂದು ಸ್ವಲ್ಪ ಬೇಸಿಗೆ ಅಲ್ವಾ, ಮಳೆ ಇರೋದಿಲ್ಲ. ಹಾಗಾಗಿ ಇತ್ತು ನೀರು, ಸುಮಾರು ತುಂಬ ಇತ್ತು ನೀರು, ಅದರಲ್ಲೂ ಬರ್ತಾ ಇತ್ತು. ಹೋಗಿ ಎಲ್ಲರೂ ಫೋಟೋ ತೆಗಿತಾ ಇದ್ರು, ಕೌಶಿಕ್ನು ತೆಗಿತಾ ಇದ್ರು. ನಾನು ಫುಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಅಂಕಲ್ ಆಂಟಿ ಕೌಶಿಕ್ ಎಲ್ಲರೂ ವಿಡಿಯೋ ಮಾಡ್ಕೊತಾ ಇದ್ರು. ನಮ್ದೆಲ್ಲ ಕುದುರೆನ ಅಲ್ಲೇ ಇಳಿದ್ವಿ ನಾವು. ಇಳಿದು ಅವ್ರು ಮೇಡಮ್ ನೀವೆಲ್ಲ ಹೋಗಿ ಬನ್ನಿ, ನಾವಿಲ್ಲೇ ಇರ್ತೀವಿ ಅಂತ ಹೇಳಿ ಕುದುರೆ ಇಟ್ಕೊಂಡು ಎಲ್ಲರೂ ಅಲ್ಲಲ್ಲೇ ಕುದುರೆ ಹತ್ರನೇ ಇದ್ರು. ನಾವು ಹೋಗಿ ದೂದ್ಪತ್ರಿ ನೋಡ್ಕೊಂಡು ನೀರಲ್ಲೆಲ್ಲ ಆಟ ಆಡಿ ವಿಡಿಯೋ ಮಾಡ್ಕೊತಾ ಇದ್ವಿ. ಇವಾಗ ನೋಡಿ ಡೌನಲ್ಲಿ ಕೆಳಗೆ ಇಳ್ಕೊಂಡು ಹೋಗಬೇಕು ಮೆಟ್ಲಲ್ಲಿ. ಇಲ್ಲಿ ಏನೇನೋ ಸ್ನ್ಯಾಕ್ಸು, ಪನ್ನೀರ್ ಟಿಕ್ಕಾ, ಅದು ಇದು ಮತ್ತೆ ಕಾರ್ನು ಅದೆಲ್ಲ ಇಟ್ಕೊಂಡಿದ್ರು. ಫ್ರೂಟ್ಸು ನೋಡಿ ಬೇಯಿಸ್ತಾ ಇದ್ದಾರೆ, ಸುಡ್ತಾ ಇದ್ದಾರೆ ಕೆಂಡದ ಮೇಲೆ. ಮತ್ತೇನೋ ಪರ್ಚೇಸಿಂಗ್ ಐಟಮ್ಸ್ ಏನೇನೋ ಇತ್ತು. ಆಮೇಲೆ ನಾನು ಡ್ರೆಸ್ ಹಾಕೊಂಡೆಲ್ಲ ಫೋಟೋ ತೆಗೆಸ್ಕೊಂಡಿದ್ನಲ್ಲ, ಅದೇ ಥರನೇ ಇಲ್ಲೂ ಎಲ್ಲ ಇತ್ತು. ನಾವು ಸುಮ್ಮನೆ ಆಲ್ರೆಡಿ ಎರಡೆರಡು ಸತಿ ಮಾಡಿಸ್ಕೊಂಡ್ಬಿಟ್ಟಿದ್ದೀವಿ, ಮತ್ತು ಇನ್ನೇನು ಮಾಡಿಸ್ಕೊಳ್ಳೋದು, ಸಾಕು ಎಲ್ಲೋದ್ರೂ ಅದೇ ಅಲ್ವಾ ಅಂದ್ಕೊಂಡು ಏನು ಮಾಡ್ಸೋಕ್ಕೆ ಹೋಗಲಿಲ್ಲ. ನೋಡಿ ಇದೇ ಗಂಗೋತ್ರಿ, ಚೆನ್ನಾಗಿದೆ ರಿವರು, ಎಷ್ಟು ಚೆನ್ನಾಗಿ ಹರಿತಾ ಇದೆ ನೋಡಿ ನೀರು. ಇಷ್ಟೇ ಇತ್ತು ನೀರು, ಏನು ತುಂಬ ಹರಿತಾ ಇರಲಿಲ್ಲ, ಇಷ್ಟಿತ್ತು. ನಮ್ಮ ಕಡೆ ಎಲ್ಲ ನಾರ್ಮಲ್ ಹರಿಯುತ್ತಲ್ವ, ಇಷ್ಟು ನೀರು ಹರಿಯುತ್ತೆ. ಬಟ್ ಇದ್ರ ಕಡೆ ಎಲ್ಲ ಇನ್ನೂ ಜಾಸ್ತಿನೇ ಇರುತ್ತೆ ಮಳೆಗಾಲ ಟೈಮಲ್ಲಿ. ನೋಡಿ ನಮ್ಮ ಕಡೆಯವರು ಎಲ್ಲ ವೀಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿತ್ತು ನೀರು, ಮತ್ತು ಅಲ್ಲಿ ವೆದರು ಕ್ಲೈಮೇಟು ಎಲ್ಲ. ಕೌಶಿಕ್ ಖುಷಿಯಾಗಿ ಹಾರಾಡ್ತಾ ಇದ್ರು ಅಲ್ಲಿ ಮಾತ್ರ, ತುಂಬ ಚೆನ್ನಾಗಿತ್ತು. ನಾನು ಹಾರ್ತೀನಿ ವಿಡಿಯೋ ಮಾಡು ಅಂತೇಳಿ ಮಾಡಿಸ್ತಾ ಇದ್ರು. ಅಲ್ಲಿ ಕಾವಾ ಅಂತ ಹೇಳಿ ಸ್ಪೆಷಲ್ ಅಂತೆ, ಟೀ ಥರನೇ ಬಟ್ ಟೀ ಅಲ್ಲ ಇದು, ಏನೋ ಡ್ರೈ ಫ್ರೂಟ್ಸು, ಕೇಸರಿ ಮತ್ತು ಹನಿ ಅದೇನೇನೋ ಹಾಕಿ ಮಾಡ್ತಾರಂತೆ ಕಾವಾ. ಇದು ತುಂಬ ಚೆನ್ನಾಗಿತ್ತು. ಕೌಶಿಕ್ ಇಷ್ಟ ಆಗಲಿಲ್ಲ, ಬಟ್ ನನಗೆ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಕಾವಾ ಎಲ್ಲ ಕುಡಿದ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊರಟ್ವಿ. ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಜೋರಾದರೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಇಲ್ಲಿ ಕುರಿ ಹೋಗ್ತಾ ಇದೆ ನೋಡಿ, ಇದ್ರದ್ದು ನಮ್ಮ ಕಡೆ ಥರ ಇಲ್ಲ ಬಾಲ, ತುಂಬ ಉದ್ದ ಇರುತ್ತೆ ಬಾಲ. ಅಲ್ಲಿಂದ ನೆಕ್ಸ್ಟ್ ಮುಗಿಸ್ಕೊಂಡು ಹೋಟೆಲ್ಗೆ ಚೆಕ್-ಇನ್ ಆಗೋಣ ಅಂತ ಹೇಳಿ ಹೊರಟ್ವಿ. ನಾವು ಉಳ್ಕೊಂಡಿರೋದು ಕರೀಮ್ ಹೋಟೆಲ್ ಅಂತ ಹೇಳಿ. ಹೋಟೆಲ್ ತುಂಬ ಚೆನ್ನಾಗಿತ್ತು, ವೆಲ್ ಮೇಂಟೈನ್ಡ್ ಹೋಟೆಲು, ತುಂಬ ಚೆನ್ನಾಗಿತ್ತು. ಇಲ್ಲಿ ಎನಿ ಟೈಮ್ ಬಿಸಿನೀರು ಮತ್ತು AC ಮಾತ್ರ ಆನ್ ಆಗಿರುತ್ತೆ, ಹಾಟಲ್ಲಿರುತ್ತೆ, ಬಟ್ ತುಂಬ ಕೋಲ್ಡ್ ಇರೋದಿಲ್ಲ. ನಮ್ಮದು 3 ದಿನದ ಸ್ಟೇ ಇಲ್ಲಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.